ಸಚಿವ ಸತೀಶ್ ಜಾರಕಿಹೊಳಿ ತಮ್ಮನ್ನು ಭೇಟಿ ಮಾಡಿ ರೋಡ್ ಬಗ್ಗೆ ಮಾತನಾಡಿದ್ದು ನೆಲಮಂಗಲದಲ್ಲಿ ಸಮಸ್ಯೆ ಆಗ್ತಿದೆ ಎಂದಿದ್ದಾರೆ. ಎರಡನೇದಾಗಿ ರಾಜಕಾರಣದ ಬಗ್ಗೆ ಮಾತನಾಡಿದ್ದೇವೆ. ರಾಜ್ಯದ ಅಭಿವೃದ್ಧಿ, ಪಕ್ಷದ ಅಭಿವೃದ್ಧಿಗೆ ಏನ್ ಮಾಡಬೇಕು ಎನ್ನುವ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಎಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ವೈಯಕ್ತಿಕ ವಿಚಾರ ಯಾವುದೂ ಇಲ್ಲ, ಎಲ್ಲವೂ ಪಾರ್ಟಿ ನಿರ್ಧಾರ. ಪಾರ್ಟಿಗೆ ತನ್ನದೇ ಆದ ವರದಿ ಇದೆ. ದೆಹಲಿ ನಾಯಕರ ಸೂಚನೆ ಮೇರೆಗೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಎಲ್ಲರೂ ನನ್ನ ಮೇಲೆ ಹೇಳಬಹುದು, ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ಪಕ್ಷದ ಶಿಸ್ತಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತದೆ. ಎಲ್ಲ ವರ್ಗಕ್ಕೆ ನ್ಯಾಯ ಕೊಡುವುದಕ್ಕೆ ಇರೋದೇ ಕಾಂಗ್ರೆಸ್ ಪಕ್ಷ ಎಂದು ತಿಳಿಸಿದರು. ಬೆಂಗಳೂರಿಗೆ ಟ್ರಾಫಿಕ್ನ ಔಷಧಿ ಕಡಿಮೆ ಮಾಡಬೇಕಾಗ್ತದೆ. ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ ರೋಡ್ ಬೆಂಗಳೂರಿಗೆ ಬರುವಂಥ ವೆಹಿಕಲ್ನ ಡಿವೇಟ್ ಮಾಡಬೇಕು. ಏಕೆಂದರೆ ನಮಗೆ ನೆಲಮಂಗಲದಿಂದ ಸಿಟಿ ಬರಬೇಕಾದ್ರೆ ಗೊರಗುಂಟೆಪಾಳ್ಯ ಬರಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಈ ವಿಚಾರವಾಗಿ ನಾನು ಕೆಲವು ಪ್ರಪೋಸಲ್ಸ್ನ ಏನು ಮಾಡ್ಬೋದು ಅಂತ ಹೇಳಿದೆ. ನಾವು ಅವರಿಬ್ಬರು ಸೇರಿ ಬೆಂಗಳೂರು ಸಿಟಿಗೆ ವೆಹಿಕಲ್ನ ಅವಾಯ್ಡ್ ಮಾಡಬೇಕು. ನೈಸ್ ರೋಡಕ್ಕಿಂತ ಮುಂಚಿತವಾಗಿ ಏನು ಮಾಡೋಕ್ಕೆ ಸಾಧ್ಯ. ಈಗ ನಾವು ಅಲ್ಲೇ ಬಿಸ್ನೆಸ್ ಕಾರ್ಡರ್ ರೋಡ್ ತೆಗೆದುಕೊಂಡಿದ್ದೀವಿ. ಭಾಳ ಟ್ರಾಫಿಕ್ ವೆಹಿಕಲ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಯಾವ ರೀತಿ ಡಿವೇಟ್ ಮಾಡ್ಬೋದು ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ. ಎರಡನೇದು ರಾಜಕಾರಣ, ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನು ಬೇಕು, ಪಕ್ಷದ ಒಳಗೆ ನಾವು ಚರ್ಚೆ ಮಾಡಿದ್ದೀವಿ. ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸ. ಜಬ್ಬಾರ್ ಅವರು ಮತ್ತು ನಸೀರ್ ಅಹಮದ್ ಅವರ ಉಚ್ಚಾಟನೆ ಬಗ್ಗೆನೂ ಕೂಡ ತಮ್ಮ ಜೊತೆ ಮಾತನಾಡ್ತೀನಿ ಅಂತ ಹೇಳಿದರು ಸರ್. ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ಅದೆಲ್ಲ ನಮ್ಮ ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತನ್ನದೇ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವ್ರಿಗೂ ಏನೇನು ಮಾಹಿತಿ ನಾವು MLA ಅಲ್ಲಿ MSC ಆಗಲಿ ತೀರ್ಮಾನ ಮಾಡಿದ್ದಾರೆ. ಡೆಲ್ಲಿಯವ್ರ ಪರ್ಮಿಷನ್ ಇದೆ. ಡೆಲ್ಲಿಯವರು ನಮಗೆ ಸೂಚನೆ ಕೊಟ್ಟು ನಾವೇನು ಹಂಗೇನೋ ಮಾಡೋಕ್ಕಾಗಲ್ಲ. ನಾವು ಕೆಲವು ಮಾರ್ಗದರ್ಶನ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ. ನಮ್ಮ ಪಾರ್ಟಿ ಇರೋದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ರೈತರು, ಎಲ್ಲ ವರ್ಗಕ್ಕೂ ನ್ಯಾಯ ಕೊಡೋಕ್ಕೆ ಕಾಂಗ್ರೆಸ್ ಪಾರ್ಟಿ ಇರುತ್ತೆ. ಸರ್, ಬಹಳ ದಿನಗಳ ಬಳಿಕ ಈಗ CM ಜೊತೆ ನೀವು ಕೂಡ ವಿಮಾನದಲ್ಲಿ ಹೋಗ್ತಾ ಇದ್ದೀರಿ. ನಿಮಗೇನೋ ತಲೆ ಕೆಟ್ಟಿದೆ ಅಂತ ಕಾಣ್ತದೆ. ದಿನ ಕೂತ್ಕೋತೀವಿ, ದಿನ ಮಾತಾಡ್ತೀವಿ. ನೀವೇ ಸುಮ್ಮನೆ ಭಾಗ ಮಾಡ್ತಾ ಇದ್ದೀರಲ್ಲ. ನನ್ನ ಗುಂಪು ಅಂತ ಎಲ್ಲಿದೆ? ನನ್ನ ಗುಂಪು ಡೆಲ್ಲಿಯಿಂದ DK ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಏನು ಬೋರ್ಡ್ ಹಾಕೊಂಡಾರ? ಸಿದ್ದರಾಮಯ್ಯನ ಗುಂಪು ಅಂತ. ನನ್ನ ಗುಂಪು ಅಂತ ನಾನು ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋದು. 139 ಸಿದ್ದರಾಮಯ್ಯ ಶಾಸಕರಿರೋದು. ಯಾವ ಗುಂಪು ಇಲ್ಲ, ಯಾವ ಬೋರ್ಡು ಇಲ್ಲ, ಅವಶ್ಯಕತೆ ಇಲ್ಲ. ಸುಮ್ಮನೆ DK ಗುಂಪು, ಸಿದ್ದರಾಮಯ್ಯನ ಗುಂಪು. ನಿಮ್ಗೆ ಗೊತ್ತಿದೆಯಾ ಯಾರ ಗುಂಪು ಏನೇನು? ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.